ಈ ಉದ್ಯೋಗ ಮೇಳ ಕೋಲಾರಲ್ಲಿ ನಡಿಬೇಕಾಗಿದ್ದಂತ ಒಂದು ಉದ್ಯೋಗ ಮೇಳ ಇತ್ತು. ನಾನು ಮಾಡಬೇಕು ಅಂತ ಇದ್ದ ಒಂದು ಉದ್ಯೋಗ ಮೇಳ ಇತ್ತು. ಅವಾಗ ಹೇಳಿದೆ, ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ, ನೀವು ಆದಿನಾರಾಯಣ ಮೀಟ್ ಮಾಡಿ, ನಾವ್ ಹೇಳ್ತೀವಿ ಮುಳಬಾಗಿಲಲ್ಲಿ ಮಾಡಿ, ಆಮೇಲೆ ಬೇಕಾದ್ರೆ ಕೋಲಾರ. ಯಾಕಂದ್ರೆ ಇವಾಗ ಇಲ್ಲಿ ಏನ್ ಕಂಪನಿಗಳು ಬಂದಿದ್ಯೋ ಎಲ್ಲ ಕಂಪನಿಗಳು ಬಂದು ಇಲ್ಲಿ ಇರುವಂತದ್ರಲ್ಲಿ ಮೇಜರ್ ಕಂಪನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರೋದು, ಕೋಲಾರ ತಾಲೂಕಲ್ಲಿ ಇರೋದು ಎಲ್ಲ ಹೋಂಡಾ ಕಂಪನಿ ಒಂದು ಬಿಟ್ರೆ ಇನ್ನು ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿಲಿ ಇರೋದು. ಪ್ಲಸ್ ಹೋಂಡಾ ಕಂಪನಿ ಮಾಲೂರು ತಾಲೂಕಲ್ಲಿ ಇದೆ. ಮಾಲೂರು ಅಂದ್ರೆ ನಮ್ಮ ಹತ್ರನೇ ಇರೋದು, ಆದ್ರೆ ತಾಲೂಕು ಅದು ಲೆಕ್ಕ ಮಾಲೂರು. ಆದ್ರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಈಸ್ಕೊಟ್ಟಿದ್ದೀನಿ. ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲೇ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಮಾಡಿದ್ರು ಅಂದ್ರೆ, ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು. ಇವತ್ತು ಈ ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲ ಇದಾರಲ್ಲ ಅನ್ನೋದು ನಮಗೊಂದು ಮನಸ್ಸು ಸಂಕಟವಾದಂತ ಒಂದು ವಿಷಯ. ಇದು ದುರಾದೃಷ್ಟ ನಮಗೆ. ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗ್ತದೆ ಅಂದ್ರೆ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು. ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು, ಎಲ್ಲರಿಗೂ ಒಂದು ಕೆಲಸ ಇರಬೇಕು, ಅವರವರ ಜೀವನವನ್ನು ಅವರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ. ಅವರು ಒಳ್ಳೇದಾಗ್ಲಿ ಅಂತೇಳಿ. ಉದ್ಯೋಗ ಮೇಳ ಅಂದ್ರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದ್ದೀವಿ. 4,000 ಜನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ. ಒಂದು 4,000 ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವ್ರು ಬಂದಿರುವಂತವರು ಇದ್ದಾರೆ. ಎಲ್ಲರಿಗೂ ಕೆಲಸ ಸಿಗುತ್ತೆ, ಯಾರಿಗೂ ಸಿಗೋದಿಲ್ಲ. ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು. ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ, ಹೆಣ್ಣು ಮಕ್ಕಳಿಗೆ ಮಾತ್ರ 2,000 to 3,000 ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು. ಹೆಣ್ಣು ಮಕ್ಕಳಿಗೆ ಮಾತ್ರ 2,000 to 3,000 ಜನ ಸೇರ್ಬೇಕು ಅನ್ನೋಂತ ನಮ್ಮ ಉದ್ದೇಶ ಇವತ್ತಿರೋದು. ಖಂಡಿತವಾಗ್ಲೂ ಸೇರ್ತಾರೆ. ಇವತ್ತು ಯಾರ್ಯಾರಿಗೆ ಆಗೋದಿಲ್ವೋ ಮುಂದೆ ಅವ್ರಿಗೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸ್ ಅನ್ನ ಕರೆಸಿ ಮಾತಾಡಿ ಯಾರ್ದಾರ್ದು ಆಗಿಲ್ಲ ಅನ್ನೋತರ ಅಂತವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂತ ಕೆಲಸನ ನಾವು ಏರ್ಪಾಟ್ ಮಾಡುವಂತದನ್ನ ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಮ್ಮ ತಾಲೂಕಲ್ಲಿ, ಮುಳಬಾಗಿಲು ತಾಲೂಕಲ್ಲಿ ಗಡಿ ಭಾಗದಲ್ಲಿ, ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ತುಂಬಾ ಕಷ್ಟಜೀವಿಗಳು. ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗೇನೆ, ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ, ವಿಷಾರು ಕುಡಿತಾರೆ, ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ಕಾಪಾಡ್ಕೋಬೇಕು. ಇವತ್ತು ಎಲ್ಲಾ ಕಷ್ಟಗಳು ಪಡೋದು ನಮ್ಮ ರೈತರೇ. ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರ್ದು, ಒಳ್ಳೆ ಸಂಬಳ ತಗೋಬಾರ್ದು, ಅವ್ರಿಗೆ ಯಾಕೆ ನಾವು ಉದ್ಯೋಗ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಆಡ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇವತ್ತು ಇದೆಲ್ಲ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ. ಪೆಂಡಲು, ಚೇರು, ಊಟ, ಬ್ಯಾನರು, ಪೋಸ್ಟರು, ಅಡ್ವರ್ಟೈಸ್ಮೆಂಟ್, ವೆಬ್ಸೈಟ್, ಆರ್ಗನೈಸೇಷನ್ ಎಲ್ಲ ಖರ್ಚಾಗಿರುತ್ತೆ. ಯಾರ ಹತ್ರ ₹1 ದುಡ್ಡು ತಗೊಳ್ದೆ, ಯಾರ ಹತ್ರ ಏನು ಕೇಳದೆ ಪೂರ್ತಿಯಾದಂತ ಇದು ವೆಚ್ಚವನ್ನ ಆದಿನಾರಾಯಣ ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೇನಪ್ಪ, ಅವ್ರಿಗೇನು ಇಟ್ಕೊಂಡು ಅವ್ರ ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡ್ಬೇಕು ಅಂತ ಗ್ರಾಚಾರ ಆದಿನಾರಾಯಣ ಅವ್ರಿಗೆ ಏನಕ್ಕೆ ಮಾಡಿದ್ರು? ಅವರು ಅವ್ರ ಮನೆಗೆ ಅವ್ರು ಮಾಡ್ಕೊಂಡಿಲ್ಲ, ನನಗೆ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ. ಈ ತಾಲೂಕಿನ ಜನ, ಗಡಿ ಭಾಗದಲ್ಲಿರ್ತಕ್ಕಂಥ ಜನ, ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇದೆ, ಮನೆಯಲ್ಲಿದ್ರೆ ಆ ಒಂದು ಕಷ್ಟ ಇದನ್ನ ಅನುಭವಿಸಿರುವಂತವ್ರು ನಾವು, ನಮಗ್ ಗೊತ್ತಿರುತ್ತೆ ಹೇಗೆ ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನ ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು, ಬಡ ಮಕ್ಕಳು, ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೆಲಸ ಸಿಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಇಂಥ ಅವಕಾಶ ಸಿಗೋದಿಲ್ಲ, ಈ ರೀತಿಯ ಅವಕಾಶ ಸಿಗೋದಿಲ್ಲ. ನೀವು ನಿಮ್ಮ ಬಯೋಡಾಟನ ಇಟ್ಕೊಂಡು ಕಂಪನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದ್ರೆ ಒಂದಿಲ್ಲ ಅಂದ್ರೆ ಒಂದು ಕಂಪನಿನಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಒಂದಿಲ್ಲ ಒಂದು ಕಂಪನಿನಲ್ಲಿ ಕೆಲಸ ಸಿಗುತ್ತೆ. ಈ ರೀತಿಯ ಅನೇಕ ಜನರು, ಇನ್ನ ಎಷ್ಟೋ ಜನರಿದ್ದಾರೆ. ಖಂಡಿತವಾಗ್ಲೂ ಈ ಉದ್ಯೋಗ ಮೇಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮೇಳ 80 ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮೇಳ ಮಾಡಿದೀವಿ. ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯೋಗ ಮೇಳವನ್ನ ಮಾಡ್ತೇವೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗ್ಬೇಕು, ಇಂಡಿಯಾದಲ್ಲಿನೂ ಸಿಗ್ಬೇಕು, ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗ್ಬೇಕು. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಳ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ನಾವೆಲ್ಲ ಏನಕ್ಕೆ ಈ ಕಷ್ಟಗಳು ಪಡ್ತಾ ಇದ್ದೀವಿ, ಏನಕ್ಕೆ ಬರ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ನಮ್ಮಕ್ಕೋಸ್ಕರ ನಾವೇನೂ ಇಲ್ಲ,
ನಮಗೋಸ್ಕರ ನಾವ್ ಯಾವುದೂ ಮಾಡ್ತಾ ಇಲ್ಲ, ಎಲ್ಲ ನಿಮಗೋಸ್ಕರನೇ, ಈ ಜನಗಳಿಗೋಸ್ಕರನೇ, ರೈತರಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ, ಹಾಸ್ಪಿಟಾಲಿಟಿಗೋಸ್ಕರ, ಹಾಸ್ಪಿಟಲ್ಸ್, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮ ಮುಳಬಾಗಿಲವ್ರು ಆಗ್ಬೋದು, ಶ್ರೀನಿವಾಸಪುರ ಆಗ್ಬೋದು, ಕೋಲಾರ ಅವ್ರು ಆಗ್ಬೋದು, ಈ ಹಾಸ್ಪಿಟಲ್ ಬಂದು ಪಾಪ ಗೊತ್ತಿಲ್ಲದೆ ಅನ್ಯಾಯ ಆಗ್ತಾ ಇದ್ದಾರೆ. ಬಂದಾಗ ನಾನು ಎಷ್ಟೋ ಜನಕ್ಕೆ ಜರ್ಸನರ್ ಹಾಸ್ಪಿಟಲ್ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ಆ ವೆಚ್ಚವನ್ನು ಮಾಡೋ ತರ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ವಿ. ಜನಗಳಿಗೆ ತುಂಬಾ ಜನಕ್ಕೆ ಲೆಕ್ಕನೇ ಇಲ್ಲ, ಅಷ್ಟು ಜನಕ್ಕೆ ಮಾಡ್ಕೊಟ್ಟಿದ್ವಿ. ಆ ರೀತಿಯಲ್ಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ನಿಮ್ಮ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೇವೆ. ನಮ್ಮ ಮುಳಬಾಗ ತಾಲೂಕು, ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ, ಎಂಟೈರ್ ಕೋಲಾರ ಜಿಲ್ಲೆನಲ್ಲಿ ಯಾರೇ ಆಗ್ಲಿ ಕೆಲಸ ಇಲ್ಲ ಅಂತ ಇರಬಾರ್ದು, ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ. ನಿಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತ ನೀವು ತಿಳ್ಕೊಬೇಕಾಗ್ತದೆ. ಇದೇ ಎಲ್ಲ ಉದ್ಯೋಗ ಮೇಳ, ಇನ್ನ ಇಂಟರ್ನ್ಯಾಷನಲ್ ಉದ್ಯೋಗ ಮೇಳ ಮಾಡ್ತೀವಿ, ಕೋಲಾರಲ್ಲಿ ಉದ್ಯೋಗ ಮೇಳ ಮಾಡ್ತೀವಿ. ರೈತರಿಗೋಸ್ಕರ ಮಾಡುವಂತ ಕೆಲಸಗಳಿದಾವೆ. ರೈತರಿಗೆ ಏನು ಬೇಕು ಅನ್ನೋದನ್ನ ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತ ಇದೀವಿ. ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ. ಆಮೇಲೆ ನಮ್ಮ ಆದಿನಾರಾಯಣವರು ಹೇಳಿದ್ರು, ಈ ಮುಳಬಾಗಿಲನ್ನ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ. ಖಂಡಿತವಾಗ್ಲೂ 2014 ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಕಳಿಸಿದ್ವಿ. ಮಾಡೋಣ ಅನ್ಕೊಂಡಿದ್ವಿ, ತಿರ್ಗಾ ರಿಜೆಕ್ಟ್ ಆಯ್ತದು. ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶಣ್ಣ ಅವರೇ ಮಾಡಬೇಕು. ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನ ಮಾಡುವಂತ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡ್ಕೊಡ್ತೀವಿ. ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ, ಎತ್ತಿನ ಹೊಳೆ ನೀರು ಖಂಡಿತವಾಗ್ಲೂ ಇನ್ನು 2-2.5 ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ. ಅದರಲ್ಲಿ ಏನು ಡೌಟೇ ಇಲ್ಲ. ಕುಡಿಯುವಂತ ನೀರು ಒಂದು ದಿವಸ ನಾನು ಮಾನ್ಯ ಬೈರತಿ ಸುರೇಶಣ್ಣ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದ್ ದಿವಸ ಮುಳಬಾಗಿಲಿಗೆ ಬೇಕಾದ್ರೆ ಕರೆಸ್ತೀವಿ ಇಲ್ಲಿಗೆ. ನೀವು ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಏನ್ ಇವತ್ತು ನಮ್ಮ ಕೋಲಾರ, ಬಂಗಾರಪೇಟೆ, ಮಾಲೂರಿಗೆ ಎರಗೋಳ್ ನೀರನ್ನ ನಾವು ತಂದು ಇವತ್ತು ಜನ ಕೊಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಮುಳಬಾಗಿಲಿಗೆ ಹಾಕೋದು, ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ, ಮುಳಬಾಗ ತಾಲೂಕೇ ಪ್ರಾಜೆಕ್ಟ್ ಮಾಡಿ ಸುರೇಶಣ್ಣ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ನಮ್ಮ ಮುಳಬಾಗ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದ್ ದಿವಸ ಟೈಮ್ ಕೊಟ್ರೆ, ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ ಬಂದು ನೀವೇ ಎದುರು ಬಂದ್ರು ಮಾತಾಡಿ. ಖಂಡಿತವಾಗ್ಲೂ ಸುರೇಶನ್ನ ಜನಗಳ ಪರವಾಗಿದ್ದಾರೆ. ಸುರೇಶನ್ ಅವ್ರು ಏನೇ ಕೆಲಸ ಮಾಡಿದ್ರು, ಅವ್ರು ಹೇಳಿದ್ರು ಮಾಡ್ಕೊಡ್ತಾರೆ. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ನನಗೆ, ಇಷ್ಟೊಂದು ದುಡ್ಡು ಹೆಂಗ್ ಬರುತ್ತಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು. ನಮ್ ಸುರೇಶಣ್ಣ ಇದ್ದಾರೆ, ಚಿಂತಾಮಣಿ ಸುಧಾಕರಣ್ಣ ಇದ್ದಾರೆ. ಯಾವುದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಕೊಡ್ತಾರೆ, ಮಾಡ್ತಾ ಇರ್ತಾರೆ. ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳೇ ಇರೋದಿಲ್ಲ. PWD, RDPR ರೋಡ್ಗಳು, ಹಳ್ಳಿ ರೋಡ್ಗಳು ಇರೋದೇ ಇಲ್ಲ, ಎಲ್ಲ ಕಂಪ್ಲೀಟ್ ಮಾಡಕ್ ಕೊಡ್ತೀವಿ. ಅಷ್ಟೊಂದು ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ ಹಿಂದೆ ಇರ್ತೀವಿ ಅಂದಾರಣ, ನಿಮ್ ಹಿಂದೆ ಇದ್ದು ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿ ಇರ್ತೀವಿ. ಎಲ್ಲವನ್ನೂ ನಾವು ನಿಮಗೆ ಒಳ್ಳೆ ಕೆಲಸ, ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ, ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ, ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ. ಯಾರು ಅವಸರ ಪಡಬೇಡಿ. ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೆ, ಯಾರು ಅವಸರ ಪಡ, ಎಲ್ಲರಿಗೂ ಅವಕಾಶ ಇದೆ. ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮ್ಗೂ ಈಸಿ ಆಗುತ್ತೆ. ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಡದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ. ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು, ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ, ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಆಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಅವರು ನಿಮ್ ಜೊತೆಲಿ ಇರ್ತಾರೆ, ನಾವು ನಿಮ್ ಜೊತೆಲಿ ಇರ್ತೀವಿ. ಈಗ 800ರಿಂದ 1000 ಸೀರಿಯಲ್ ನಂಬರ್, 800ರಿಂದ 1000 ಸೀರಿಯಲ್ ನಂಬರ್, 800 to 1000 ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ ನಾವು. ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗವಾಗುವಂತ ಕೆಲಸವನ್ನು ಆಗ್ತಾ ಇದೆ. ನೋಡಿ, ಹುಡುಗರೆಲ್ಲ ಟಗಟಗಡ 800ರಿಂದ 1000 ಅಂದಿದ ತಕ್ಷಣ ಓಡ್ದವ್ರೆ ಎಲ್ಲರೂ. ಹೋಗ್ರಿ, ನಿಮ್ ಕೆಲಸ ಸಿಗ್ಬೇಕು. ಅದೇ ರೀತಿಯಲ್ಲಿ ನಿಯತ್ತಾಗಿ ಆ ಕೆಲಸವನ್ನ ಕಂಪ್ನಿನಲ್ಲಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡಬೇಕು. ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವು ಇರಬೇಕು ಅಂತ ಹೇಳ್ತಾ, ಇವತ್ತು ಮುಳಬಾಗಿಲವರು ಯೂತ್ ಕಾಂಗ್ರೆಸ್ ಎಲ್ಲರೂ ನಿಮ್ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರೂ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.